ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು. ಇಂದಿನ ನಮ್ಮ ಸಂಚಿಕೆಯಲ್ಲಿ ವಿಶೇಷ ಅತಿಥಿಯಾಗಿರ್ತಕ್ಕಂಥವರು ಶ್ರೀಮಾನ್ ನಾಗಚಂದ್ರ ಅವರು. ನಾಗಚಂದ್ರ ಅವ್ರಿಗೆ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರವಾಗಿ ಸುಸ್ವಾಗತ. ನಿಮ್ಮ ನಮಸ್ಕಾರ. ನಮ್ಮ ನಾಗಚಂದ್ರ ಅವರು ಪ್ರಾಥಮಿಕವಾಗಿ ತಂದೆ ತಾಯಿಗಳು ಯಾರು, ಅವ್ರು ಏನು ವೃತ್ತಿ ಮಾಡ್ತಾ ಇದ್ರು, ಅವ್ರು ಎಲ್ಲಿ ಯಾವ ಊರಿನವರು, ಅವ್ರಿಗೆ ಎಷ್ಟು ಜನ ಮಕ್ಕಳು ಅಂತ ಮೊದಲು ಕೇಳ್ತೀವಿ. ಅದಾದ್ಮೇಲೆ ಮುಂದೆ ಪ್ರಶ್ನೆಗಳನ್ನ ಕೇಳ್ಕೊಂಡಿರ್ತೀವಿ. ದಯಮಾಡಿ ನಿಮ್ಮ ಪೇರೆಂಟ್ಸ್ಗಳು ಯಾರು, ಅವ್ರು ಯಾವ ಊರಿನವ್ರು, ಏನು ವೃತ್ತಿ ಮಾಡ್ತಾ ಇದ್ರು, ಅವ್ರಿಗೆ ಎಷ್ಟು ಜನ ಮಕ್ಕಳು, ದಯಮಾಡಿ ತಿಳ್ಕೊಡಿ ಸರ್. ನಮ್ಮ ತಂದೆ ಜೆ ನಾಗೇಶ್ವರರಾವ್ ಅಂತ ಹೇಳಿ, ಅವರು ಚಾಮರಾಜನಗರ ತಾಲೂಕು ಜನ್ನೂರಿನವರು. ಆದರೆ ನಮ್ಮ ತಾತನ ಕಾಲಕ್ಕೇನೆ ಆ ಜನ್ನೂರಿಂದ ಬಂದ್ಬಿಟ್ರು. ಅವರು ಯಾರೂ ನೋಡಿರಲಿಲ್ಲ. ಆದರೆ ಆಮೇಲೆ ವಾಸಸ್ಥಳ ಮೈಸೂರು. ನಮ್ಮ ತಾತ ಬೇರೆ ಬೇರೆ ಊರುಗಳಿಂದ ಸುತ್ತಿ ಕಡೆಗೆ ಮೈಸೂರು ಬಂದು ನೆಲೆ ನಿಂತರು. ಹಾಗಾಗಿ ನಮ್ಮ ವಾಸಸ್ಥಳ ಮೈಸೂರು ಅಂತ ಹೇಳಬೇಕು. ನಮ್ಮ ತಂದೆ ರೈಲ್ವೆ ವರ್ಕ್ಶಾಪಲ್ಲಿ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ನಾವು ಅವಾಗೆಲ್ಲ ಕನ್ನಡ ಮಾಧ್ಯಮ ಶಾಲೆಗಳೇ ಹೆಚ್ಚಾಗಿರ್ತಿದ್ವು. ಸರ್ಕಾರಿ ಕನ್ನಡ ಶಾಲೆಗಳನ್ನಲ್ಲೇ ಓದಿದ್ವಿ. ಆಮೇಲೆ ಹೈಸ್ಕೂಲ್ ಬಂದು ತಂದೆಯವ್ರಿಗೆ ಎಷ್ಟು ಜನ ಮಕ್ಕಳು ಸರ್? ನಮ್ಮ ತಂದೆಗೆ 3 ಜನ ಮಕ್ಕಳು. ಅದ್ರಲ್ಲಿ ನಾನೇ ದೊಡ್ಡವನು, ಇನ್ನಿಬ್ಬರು ನನ್ನ ತಮ್ಮಂದರು. ತಾವು ಪ್ರಾಥಮಿಕ ಶಾಲೆ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ರಿ ಸರ್? ಪ್ರಾಥಮಿಕ ಶಾಲೆಯಲ್ಲಿ ಮೊದಲು VMV ಬಾಲಬೋಧನೆ ಅಂತೇಳಿ ಅಲ್ಲೇ ವಿದ್ಯಾರಣ್ಯಪುರಮಲ್ಲಿ ಇದೆ. ಈಗಲೂ ಆ ಶಾಲೆ ಇದೆ. ತಾತಯ್ಯನವರು ಹೆಣ್ಣು ಸ್ಥಾಪನೆ ಮಾಡಿದಂಥ ಶಾಲೆ ಅಂತ ಅದು. ಅವರು ಇದ್ದಂಥ ಮನೆಯೇ ಬಿಟ್ಟುಕೊಟ್ಟು ಶಾಲೆ ಮಾಡಿದ್ರು ಅಂತ ಹೇಳ್ತಾರೆ. ಆ ಶಾಲೆಯಲ್ಲಿ ನಾನು ಓದಿದೆ. ಆಮೇಲೆ ಚಾಮುಂಡಿಪುರಮಲ್ಲಿ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಇತ್ತು, ಸರ್ಕಾರಿ ಶಾಲೆ. ಅಲ್ಲಿ ಓದಿದೆ 7ನೇ ತರಗತಿವರೆಗೆ. ಆಮೇಲೆ ಸಾರ್ವಜನಿಕ ಹೈಸ್ಕೂಲ್ ಸುಬ್ಬಣ್ಣ ಅವರು ಸ್ಥಾಪನೆ ಮಾಡಿದಂಥ ಶಾಲೆ ಅದು. ಆ ಶಾಲೆ ಕೂಡ ಕನ್ನಡ ಮಾಧ್ಯಮ ಶಾಲೆ. ಅಲ್ಲಿ ಹೈಸ್ಕೂಲ್ ನಾನು ಮಹಾರಾಜ ಸಂಜೆ ಕಾಲೇಜಲ್ಲಿ PUC ಮಾಡಿದೆ. ಆಮೇಲೆ JSS ಕಾಲೇಜಲ್ಲಿ ಪದವಿ ಮಾಡಿದೆ, ಡಿಗ್ರಿ ಮಾಡಿದೆ. ಆಮೇಲೆ ಆಗ ಅಂಚೆ ಮತ್ತು ತರಬೇತಿ ಶಿಕ್ಷಣ ಸಂಸ್ಥೆ ಅಂತ ಇತ್ತು, ಅದರಲ್ಲಿ ನಾನು MA ಮಾಡಿದೆ. ಆಮೇಲೆ ಕನ್ನಡ ಪಂಡಿತ್ ಮಾಡಿದೆ, B.Ed ಮಾಡಿದೆ. ಹಿಂದಿ ರಾಷ್ಟ್ರಭಾಷಾ ಅವರು ಓದಿದೆ. ಡಿಪ್ಲೊಮಾ ಇನ್ ತಮಿಳ್ ಮಾಡಿದೆ, ಡಿಪ್ಲೊಮಾ ಇನ್ ಡ್ರಾಮೆಟಿಕ್ಸ್ ಮಾಡಿದೆ. ಇದು ನನ್ನ ವಿದ್ಯಾಭ್ಯಾಸ. ತಾವು ಎಲ್ಲಿ ಪ್ರಾಥಮಿಕ ವೃತ್ತಿ ಕೈಗೊಂಡಿರ್ತಾರೆ ತಾವು? ಸರ್, ನಾನು 71ನೇ ಇಸ್ವಿನಲ್ಲೇನೆ ಹೆಗ್ಗಡದೇವನ ಕೋಟೆ ತಾಲೂಕು, ಅಲ್ಲೊಂದು ಬೂದ್ನೂರು ಅಂತ ಒಂದು ಹಳ್ಳಿ ಇದೆ. ಅಲ್ಲಿ ಏಕೋಪಾಧ್ಯಾಯ ಶಾಲೆ ನಾನು ವೃತ್ತಿ ಪ್ರಾರಂಭ ಮಾಡಿದೆ. ಅದು ತಾತ್ಕಾಲಿಕವಾದಂಥ ಹುದ್ದೆ. ಆಮೇಲೆ 1972ರಲ್ಲಿ ಮಂಡ್ಯ ಜಿಲ್ಲೆ DLRCಯಲ್ಲಿ ನಾನೇ ನಂಬರ್ 1 ಮೊದಲನೇವನು ಆಗಿ ಆಯ್ಕೆ ಆದೆ. ಅಲ್ಲಿಂದ ನನ್ನ ಕ್ಷೇತ್ರ ಸುಮಾರು 40 ವರ್ಷಗಳ ಕಾಲ ನಾನು ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು PU ಕಾಲೇಜಲ್ಲಿ ಕೂಡ ಕೆಲಸ ಮಾಡಿದೆ. ಹೊರಗಡೆ ಬಂದರೆ ನಾನು ಅಖಿಲ ಕರ್ನಾಟಕ ಕನ್ನಡ ಅಧ್ಯಾಪಕರ ಸಂಘ ಅಂತ ಮಾಡಿದ್ವಿ. ತಾವು ಯಾವ ವಿಷಯದಲ್ಲಿ ಪಾಠಗಳು ಮಾಡ್ತಾ ಇದ್ರಿ ಸರ್? ನಾನು ಅಲ್ಲಿ ಹೈಸ್ಕೂಲಲ್ಲಿ ಕನ್ನಡ, ಇಂಗ್ಲೀಷು ಇಲ್ಲ ತಗೊಳ್ ಸಮಾಜ ಎಲ್ಲ ಮಾಡ್ತಾ ಇದ್ದೆ. ಬಟ್ ನಾನು ಕನ್ನಡನೇ ನನ್ನ ಮೇಜರ್, ಕನ್ನಡ ಮಾಡಿದ್ದು. ಹಾಗಾಗಿ ಸ್ನಾತಕೋತ್ತರಕ್ಕೆ ಕೂಡ ನಾನು ಕನ್ನಡ ಬೋಧನೆ ಮಾಡ್ತಾ ಇದ್ದೆ, ಮಾಡಿದ್ದೀನಿ. ಆಮೇಲೆ ಜ್ಞಾನಬುದ್ಧಿ ಶಿಕ್ಷಣ ಸಂಸ್ಥೆ ಅದು ಮೊದಲೇನಿತ್ತು ಅಂದ್ರೆ ಅಖಿಲ ಕರ್ನಾಟಕ ಕನ್ನಡ ಅಧ್ಯಾಪಕರ ಸಂಘ ಅಂತ ಇತ್ತು. ಆಗ ಪ್ರಾರಂಭದಲ್ಲಿ ನಾನು ಅದರ ಉಪಾಧ್ಯಕ್ಷ ಒಬ್ಬ. ಹಾಗಾಗಿ ಅಲ್ಲಿ ಸುಮಾರು ವರ್ಷಗಳ ಕಾಲ ನಾನು ಕನ್ನಡ MA ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದೀನಿ. ಆಮೇಲೆ ಮರಿಮಲ್ಲ ಪಾಸ್ ಕಾಲೇಜಲ್ಲಿ PU ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದೀನಿ. ಇದು ಬೇರೆ. ಅದಲ್ಲದೇನೆ ನಾನು ಕನ್ನಡ ಪಠ್ಯ ಪುಸ್ತಕದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡ ಕನ್ನಡ ಪಠ್ಯ ಪುಸ್ತಕದಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ರಾಜ್ಯ ಸಂಪನ್ಮೂಲ ಕೇಂದ್ರ ಅಂತ ಮೈಸೂರಿನಲ್ಲಿ ಇತ್ತು, ಅದರಲ್ಲಿ ನಾನು ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದೀನಿ. ಪಠ್ಯ ಪುಸ್ತಕಗಳನ್ನ ಬರೆದಿದ್ದೀನಿ. ನನ್ನ 3 ಸಾರಿ ನಾನು ಬರೆದಂತ ಪುಸ್ತಕಕ್ಕೆ ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಬಹುಮಾನ ಸಿಕ್ಕಿದೆ. ಅದು ನವಸಾಕ್ಷರ ಸಾಹಿತ್ಯಕ್ಕೆ. ಇದುವರೆಗೆ ಒಂದು 40-45 ಕೃತಿಗಳು ನಂದು ಹೊರಗಡೆ ಬಂದಿವೆ. ಆಮೇಲೆ ಈಚೆಗೆ ಏನಾಗಿದೆ ಅಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ
ಈ ಪ್ರಾಥಮಿಕ ಶಾಲೆಯಲ್ಲಿ ಏನಾಗಿದೆ, ಮೊದಲು ಅವನು ಬಸವ, ಅವನು ಅಮ್ಮ, ಆಮೇಲೆ ಅರಸ, ಆನೆ, ಇಲಿ, ಈಶಾ ಅಂತ ಹೈಸ್ಕೂಲಲ್ಲಿ, ಮಿಡ್ಲ್ ಸ್ಕೂಲಲ್ಲಿ, ಸರ್ಕಾರಿ ಪ್ರೌಢಶಾಲೆಗಳಲ್ಲಿ, ಖಾಸಗಿ ಪ್ರೌಢಶಾಲೆಗಳಲ್ಲಿ ಮಕ್ಕಳಿಗೆ ಕಲಿಸ್ತಾ ಇದ್ರು. ಮಕ್ಕಳು ಚೆನ್ನಾಗಿ ಕನ್ನಡ ಚೆನ್ನಾಗಿ ಕಲ್ತ್ಕೊತಾ ಇದ್ರು. ನಾನು ಕೂಡ ಹಾಗೆ ಕಲ್ತ್ಕೊಂಡಿದ್ದೆ, ತಾವು ಕೂಡ ಹಾಗೆ ಕಲ್ತ್ಕೊಂಡಿದ್ರಿ. ಕನ್ನಡವನ್ನು ಚೆನ್ನಾಗಿ ಓದ್ತಾ ಇದ್ರಿ, ಬರುತ್ತಾ ಇದ್ರಿ. ಕನ್ನಡ ತುಂಬ ಮುಖ್ಯ ಭಾಷೆ ಆಗಿತ್ತು. ಕನ್ನಡ ಚೆನ್ನಾಗಿ ಕಲ್ತ್ಕೊಂಡ್ರಿ. ಆದರೆ ಈಗೇನಾಗಿದೆ ಅಂದರೆ, ಈ ಕಾನ್ವೆಂಟ್ಗಳಲ್ಲಿ ಮತ್ತು ಖಾಸಗಿ ಪ್ರೌಢಶಾಲೆಗಳಲ್ಲಿ ಏನಾಗಿದೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ಕಾರಿ ಪಠ್ಯವನ್ನೇ ಬಳಸ್ತಾ ಇಲ್ಲ. ಈಗ ಅವ್ರದ್ದೇ ಸ್ವತಃ ಒಂದು ಪುಸ್ತಕವನ್ನು ಬಳಸ್ತಾರೆ. ಅದು ತುಂಬ ಅಡ್ವಾನ್ಸ್ ಆಗಿರುತ್ತೆ, ಮಕ್ಕಳಿಗೆ ಅರ್ಥನೇ ಆಗೋದಿಲ್ಲ. ಅದು 5ನೇ ಕ್ಲಾಸ್ ಬಂದು ಕೂಡ ಅವ್ರಿಗೆ ಕನ್ನಡ ಜ್ಞಾನನೇ ಇರೋಕ್ಕಿಲ್ಲ, ಕನ್ನಡ ಬರವಣಿಗೆ ಗೊತ್ತಾಗಲ್ಲ, ಅಕ್ಷರ ಜ್ಞಾನ ಇರೋಕ್ಕಿಲ್ಲ, ಕಾಗುಣಿತ ಜ್ಞಾನ ಇರೋಕ್ಕಿಲ್ಲ. ಇಂಥ ಪರಿಸ್ಥಿತಿ ಉಂಟಾಗಿದೆ. ಮತ್ತು ಈಗ ಕನ್ನಡ ಶಾಲೆಗಳನ್ನು ಸರ್ಕಾರ ಮುಚ್ತಾ ಬರ್ತಾ ಇದೆ. ಈಗ ಅದ್ರ ಬಗ್ಗೆ ತಾವು ಏನು ಹೇಳ್ತೀರ ತತ್ವ? ಈಗ ಏನಾಗಿದೆ ಅಂದರೆ, ಕನ್ನಡ ಅಥವಾ ಯಾವುದೇ ಭಾಷೆ ಆಗಲಿ ಅದನ್ನು ಕಲಿಸುವಂಥ ಶಿಕ್ಷಕರ ಸಂಖ್ಯೆ ಇವತ್ತು ಕಡಿಮೆ ಆಗಿದೆ. ಆಮೇಲೆ ಸರ್ಕಾರದ ಇಲಾಖೆಗಳು, ನಮ್ಮ ಶಿಕ್ಷಣ ಇಲಾಖೆ ವಿಶೇಷತಃ ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳಿದಾವೋ ಅದರ ಪಕ್ಕದಲ್ಲಿ ಖಾಸಗಿ ಶಾಲೆಗಳಿಗೆ ಅವಕಾಶ ಕೊಡಬಾರ್ದಾಗಿತ್ತು. ಮತ್ತು ಈಗಲೂ ಕೊಡ್ತಾ ಇದ್ದಾರೆ. ಇದೇ ದುರಂತದ ವಿಷಯ. ಆಮೇಲೆ ಏನಾಗಿದೆ, ಹಳ್ಳಿಗಳಲ್ಲೂ ಕೂಡ ಕಾನ್ವೆಂಟ್ ಅನ್ನುವಂಥ ಒಂದು ವ್ಯಾಮೋಹಕ್ಕೆ ಬಲಿಯಾಗಿದ್ದಾರೆ. ಅವ್ರೇನು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇಂಗ್ಲಿಷ್ ಬಂದ್ಬಿಟ್ರೆ ನಮ್ಮ ಮಗುಗೆ ತುಂಬ ಬುದ್ಧಿವಂತ ಆಗ್ಬಿಡುತ್ತೆ ಅಂತಕ್ಕಂಥದ್ದು ಜನವ್ಯಾಪಿ ಆಗ್ಬಿಟ್ಟಿದೆ ಅದು. ಆದರೆ ನಿಜವೇ ಅಂದ್ರೆ ಅಲ್ಲ. ಮಹಾತ್ಮ ಗಾಂಧಿ ಒಂದು ಕಡೆ ಹೇಳ್ತಾರೆ, ನಾನು ಇಂಗ್ಲಿಷ್ನಲ್ಲಿ ಕಲ್ತಿರೋದನ್ನ ನನ್ನ ಮಾತೃಭಾಷೆ ಆದಂಥ ಗುಜರಾತ್ ಭಾಷೆಯಲ್ಲಿ ಕಲ್ತಿದ್ರೆ ಇನ್ನೂ ಸಮರ್ಪಕವಾಗಿ ಕಲಿತಾ ಇದ್ದೆ, ನನ್ನ ಜ್ಞಾನ ಇನ್ನೂ ಹೆಚ್ಚಾಗ್ತಾ ಇತ್ತು ಅನ್ನೋಂಥ ಮಾತನ್ನ ಮಹಾತ್ಮ ಗಾಂಧಿ ಇವರು ಹೇಳಿದ್ದಾರೆ. ಅವರೊಬ್ಬರೇ ಅಲ್ಲ, ಎಲ್ಲ ಶಿಕ್ಷಣ ತಜ್ಞರು ಹೇಳೋದೇನು ಅಂದ್ರೆ, ತಮ್ಮ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನ ಪಡೆದರೆ ಅವರಿಗೆ ಅಭಿವ್ಯಕ್ತಿ ಚೆನ್ನಾಗಿ ಮಾಡಿ ಬರುತ್ತೆ. ಹಾಗಾಗಿ ಮಾತೃಭಾಷೆಯಲ್ಲಿ ಶಿಕ್ಷಣ ಆಗಬೇಕು ಅಂತ. ಈ ಕಾರಣಕ್ಕಾಗಿಯೇ ನಾವು ಗೋಕಾಕ್ ಹೋರಾಟದ ಸಂದರ್ಭದಲ್ಲಿ ನಾವೆಲ್ಲ ಭಾಗವಹಿಸಿ ಚಳುವಳಿ ಮಾಡಿದ್ವಿ. ಆಗ ಅದರ ಸಂಕೇತವಾಗಿ ನಾವು ಮೈಸೂರಿನಲ್ಲಿ ನೃಪತುಂಗ ಕನ್ನಡ ಶಾಲೆಯನ್ನ ಪ್ರಾರಂಭ ಮಾಡಿದ್ವಿ. ಅದು ಗೋಕಾಕ್ ಹೋರಾಟದ ಸಂದರ್ಭದಲ್ಲಿ ಹುಟ್ಟಿಕೊಂಡಂತ ಶಾಲೆ. ಬೇರೆ ಶಾಲೆಗಳು ಏನ್ ಕಲಿಸ್ತಾ ಇವೆ ಅದಕ್ಕೆ ಪೈಪೋಟಿ ಕೊಡಬೇಕು, ಇದು ಕನ್ನಡ ಮಾಧ್ಯಮದಲ್ಲೇ ಕಲಿಸ್ಬೇಕು ಅಂತ ಹೇಳಿ ಇದುವರೆಗೂ ಕೂಡ ನಾವು ಅಲ್ಲಿ ಕನ್ನಡ ಮಾಧ್ಯಮ ಶಾಲೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈಗ ಏನಾಗಿದೆ ಅಂದ್ರೆ, ಹಳ್ಳಿಗಳಲ್ಲೂ ಕೂಡ ತಮ್ಮ ಮೂಗ್ಬಟ್ಟು ಅಡ ಇಡೋದು, ತಾಲಿನೇ ಅಡ ಆಡುವಂತ ಪ್ರಸಂಗಗಳು ನಾನು ನೋಡಿದ್ದೀನಿ. ಒಟ್ನಲ್ಲಿ ಅವ್ರಿಗೆ ಇಂಗ್ಲಿಷ್ ಅಲ್ಲಿ ಇವಾಗ ಏನಾಗ್ತಾ ಇದೆ ಅಂದ್ರೆ, ವ್ಯಾನ್ಗಳು ಬರುತ್ತೆ, ಬಸ್ಗಳು ಬರುತ್ತೆ, ಪ್ರಚಾರ ಮಾಡ್ತಾರೆ, ನಿಮ್ಮ ಮಕ್ಕಳು ಸೇರಿಸಿ ಅಂತಾರೆ. ಅವ್ರು ಅದಕ್ಕೆ ಬೆರಗಾಗಿ ಊರಿನ ಶಾಲೆಗಳನ್ನ ಬಿಟ್ಟು ಊರಿನ ಶಾಲೆ ಮುಚ್ಚುವಂತ ಪರಿಸ್ಥಿತಿಗೆ ಬರ್ತಾ ಇದೆ. ಇದು ಪೋಷಕರದ್ದು ಒಂದು ಕಡೆ. ಆದ್ರೆ ಶಿಕ್ಷಣ ಇಲಾಖೆಯವರೇ ಕೂಡ 2 ಕಿಲೋಮೀಟರ್ ವ್ಯಾಪ್ತಿಗಿಂತ ಒಳಗಡೆ ಯಾವುದೂ ಶಾಲೆ ಮಾಡಬಾರದು ಅಂತ ಇದ್ರು ಕೂಡ ಖಾಸಗಿ ಶಾಲೆ ತೆರೆಯೋದಕ್ಕೆ ಅವರೇ ಅವಕಾಶ ಕೊಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಈಗಿರೋ ಟೀಚರ್ಸ್ ಅನ್ನ ಹೇಗಾದ್ರೂ ಮಾಡಿ ನೀವು ಮಕ್ಕಳನ್ನ ಕರ್ಕೊಂಡ್ಬಂದು ನಿಮ್ ಶಾಲೆ ಉಳಿಸ್ಕೊಳ್ಳಿ ಅಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಂದ್ ಕಡೆ ಇವರೇ ಆ ಕೆಲಸ ಮಾಡ್ತಾ ಇದ್ದಾರೆ. ಇದು ವಿಪರ್ಯಾಸ ಅಂತ ಅನ್ಸಲ್ವಾ? ಇದಕ್ಕೆ ಯಾರು ಮದ್ದು ಕೊಡೋರು? ಹೌದು, ತೊಟ್ಟಲ್ನು ತಗೋದು, ಮಗುನು ಜಿಗ್ಟು ಅಂತ ಕೆಲಸ ಇಲಾಖೆಗಳು ಮಾಡ್ತಾ ಇವೆ. ಆಯ್ತಾ? ಈಗ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಒಂದು ಕಾನ್ವೆಂಟ್ ಅಲ್ಲಿ ಒಬ್ಬರು ಟೀಚರು ಮಗುಗೆ ಕನ್ನಡ ಕಲಿಸ್ತಾ ಇದ್ರು. ಹೇಗ್ ಕಲಿಸ್ತಿದ್ರು? ಒಂದ್ ಪದ್ಯ ಇತ್ತು, ಜಾನಪದ ಪದ್ಯ ಹಿಂದೆ. ನೂಲಲ್ ಯಾಕ ಚೆನ್ನಿ, ನೂಲಲ್ ಯಾಕ ಕ ಅನ್ನೋದು ದೀರ್ಘ ಸ್ವರವನ್ನು ಮೀರಿದ್ದು, ಅದು ಪ್ಲುತ ಸ್ವರ. ನೀವು ಕೆಲವು ಕಡೆ ಪದ್ಯಗಳಲ್ಲಿ ನೋಡಿ, ಆ ಕೆಳಭಾಗದಲ್ಲಿ ಎಸ್ ಅನ್ನೋ ಮಾರ್ಕ್ ಇರುತ್ತೆ, ಸಣ್ಣ ಗುರುತಿರುತ್ತೆ, ಅದು ಎಸ್ ಅಲ್ಲ, ಅದು ದೀರ್ಘ ಸ್ವರವನ್ನು ಮೀರಿದ ಪ್ಲುತ ಸ್ವರದ ಚಿಹ್ನೆ. ಅದರ ಟೀಚರ್ ಮಕ್ಕಳಿಗೆ ಏನ್ ಹೇಳ್ಕೊಡ್ತಾ ಇದ್ರು? ನೂಲಲ್ಯಾಕ ಎಸ್ ಚೆನ್ನಿ, ನೂಲಲ್ಯಾಕ ಎಸ್ ಚೆನ್ನಿ, ಎಸ್ ಚೆನ್ನಿ ಮಾಡಕ್ ಬಿಟ್ಟಿದ್ರು. ಅಂದ್ರೆ ಕಾನ್ವೆಂಟ್ಗಳೇನಾಗಿವೆ ಅಂದ್ರೆ, ಬಹುತೇಕ ಕಾನ್ವೆಂಟ್ಗಳು ಅವು ಇಂಗ್ಲಿಷನ್ನು ಕಲಿಸಲ್ಲ, ಕನ್ನಡವನ್ನು ಕಲಿಸಲ್ಲ.
ಇಂಗ್ಲಿಷ್ ಮೀಡಿಯಂ ಅಂದ ತಕ್ಷಣ ಅವ್ರಿಗೆ ಇಂಗ್ಲಿಷ್ ಬರುತ್ತೆ ಅನ್ನೋದು ಸುಳ್ಳು. ಇಂಗ್ಲಿಷ್ ಬರಲ್ಲ ಅವ್ರಿಗೆ. ಅವ್ರೇನ್ ಮಾಡ್ತಾ ಇದಾರೆ, ಪುಸ್ತಕ ಇಟ್ಕೋತಾರೆ, 1 2 3 4 ಅಂತ ಅದಕ್ಕೆ ಮಾರ್ಕ್ ಮಾಡಿಸ್ತಾರೆ. ಪೆನ್ಸಿಲ್ ಮಕ್ಕಳು ಮಾರ್ಕ್ ಮಾಡ್ಕೋತಾರೆ, ಅದನ್ನ ಬಂದ್ ಬೈಯಾಟ್ ಮಾಡ್ತಾರೆ, ಅದನ್ನೇ ಬರೆದು ಕಾಪಿ ಮಾಡ್ತಾರೆ. ಇದರಿಂದ ಇಂಗ್ಲಿಷ್ ಬರಲ್ಲ, ಭಾಷೆ ಬರಲ್ಲ. ಅದಕ್ಕೆ ಭಾಷಾ ಶಿಕ್ಷಕರೇ ಬೇರೆ ಬೇಕು, ಅದನ್ನ ಕಲಿಸುವಂತವ್ರು ಬೇರೆ ಬೇಕು. ಅದು ಇವ್ರಿಗೆ ಅರ್ಥ ಆಗೋದು ಯಾವಾಗ, ಒಂದು ಯಾರು ತನ್ನ ಸ್ವಂತ ಭಾಷೆಯಲ್ಲಿ ಕಲಿತಾರೋ, ಚೆನ್ನಾಗಿ ಕಲಿತಾರೋ, ಅವರು ಬೇರೆ ಭಾಷೆನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಬಲ್ಲರು. ವ್ಯಾಕರಣ ಅರ್ಥ ಆಗುತ್ತೆ ಅವ್ರಿಗೆ. ಮೊದಲು ನಮ್ಮ ಭಾಷೆ ಕಲಿಬೇಕು. ನೋಡಿ, ಅನೇಕ ನೀವು ರಸ್ತೆಯಲ್ಲಿ ಹೋಗುವಾಗ ಉಪಹಾರ ಮಂದಿರ ಅಂತ ಕಾಣುತ್ತೆ. ಅದು ಉಪಹಾರ ಅಲ್ಲ, ಉಪಾಹಾರ ಮಂದಿರ. ಉಪಾಹಾರ ದೀರ್ಘ ಬರ್ಬೇಕು. ಉಪಾಹಾರ ಮಂದಿರ, ಅದು ಉಪಹಾರ ಅಲ್ಲ. ಉಪ ಅಂದ್ರೆ ಸಮೀಪ, ಹಾರಕ್ಕೆ ಸಮೀಪ ಅಂತ ಆಯ್ತು. ಇದು ಉಪಾಹಾರ ಅಂದ್ರೆ ಆಹಾರಕ್ಕೆ ಸಮೀಪ ಅಂತ ಅರ್ಥ ಆಯ್ತು. ಇದನ್ನ ಇವರು ಈ ತರ ತಪ್ಪುಗಳು ಬೇಕಾದಷ್ಟು ತಪ್ಪುಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಭಾಷೆಯನ್ನ ಸರಿಯಾಗಿ ಕಲಿಸ್ತಾ ಇಲ್ಲ. ನೋಡಿ, ಇಂಗ್ಲಿಷ್ ಭಾಷೆ ಸರಳ ಮಾಡೋದಕ್ಕೆ ನಮ್ಮ ಸ್ನೇಹಿತರೊಬ್ಬರು ಇತ್ತೀಚೆಗೆ ಪ್ರೊಫೆಸರ್ ಅನಂತರಾಜ್ ಅರಸನ್ ಅವರು ಇಂಗ್ಲಿಷ್ ಕಲಿಯಿರಿ ಅನ್ನೋದನ್ನ ಕಲಿಸ್ತಾ ಇದಾರೆ. ಈಗ ಅವರೊಂದು ಯೂಟ್ಯೂಬ್ ಮಾಡಿದ್ದಾರೆ. ಈಗ ಬಹಳ ಸರಳವಾಗಿ 8 ನಿಮಿಷ 10 ನಿಮಿಷದಲ್ಲಿ ಅವ್ರು ಹೇಳಕ್ ಶುರು ಮಾಡಿದ್ದಾರೆ. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಭಾಷೆ ಬೇರೆ. ಈಗ ನೋಡಿ, ಕಾಲೇಜ್ ಓದಿರ್ತಾರೆ, ಅವ್ರಿಗೆ ಕನ್ನಡದಲ್ಲಿ ಬರೆಯಕ್ ಬರಲ್ಲ, ಒಂದು ಅರ್ಜಿ ಬರೆಯಕ್ ಬರಲ್ಲ. ಬ್ಯಾಂಕ್ ಹೋಗ್ತಾರೆ, ಒಂದ್ ಚಲನ್ ತುಂಬಕ್ ಬರಲ್ಲ. ಇಂಗ್ಲಿಷ್ ಮೀಡಿಯಂ ಓದಿರೋರ್ದು ಅದೇ ಕತೆ. ಅಂದ್ರೆ ವ್ಯಾವಹಾರಿಕ ಜ್ಞಾನಗಳು ಇರಲ್ಲ ಅವ್ರಿಗೆ. ಅದನ್ನ ಸರಿಯಾಗಿ ಕಲಿಸ್ತಾನೂ ಇಲ್ಲ, ಭಾಷೆನೂ ಸರಿಯಾಗಿ ಕಲಿಸ್ತಾ ಇಲ್ಲ. ಹಳಗನ್ನಡ ಅನ್ನೋದನ್ನ ಕೇಳಲೇಬೇಡಿ. ಈಗ ನೀವು ಕಾಲೇಜ್ಗಳಲ್ಲಿ ಗೊತ್ತಿಲ್ಲ, ಕಾಲೇಜ್ಗಳಲ್ಲಿ ಹಳಗನ್ನಡವನ್ನ ತೆಗೆದು ಬಿಡ್ತಾ ಇದಾರೆ. ಅವ್ರಿಗೆ ಪಾಠ ಮಾಡಕ್ ಬರಲ್ಲ. ಆ ತರದ ಇವತ್ತು ಶಿಕ್ಷಕರು ಉಪನ್ಯಾಸಕರು ಇದ್ದಾರೆ. ಶಿಕ್ಷಕರ ಗುಣಮಟ್ಟ ಕೂಡ ಕಮ್ಮಿ ಆಗಿರೋದ್ರಿಂದ ಮಕ್ಕಳಿಗೆ ಕಲ್ಸೋ ಒಂದು ಗುಣಮಟ್ಟ ಬಹಳ ಕಮ್ಮಿ ಆಗಿದೆ. ಯಾಕೆ ಆತರ ಆಗ್ತಿದೆ ಅಂದ್ರೆ ಸರ್, ಇತ್ತೀಚೆಗೆ ಏನಾಗಿದೆ, ಹಿಂದೆ ಎಲ್ಲ ಪಾಠ ಬರೆಯೋರು, ಪಾಠ ಟಿಪ್ಪಣಿ ಬರೆಯೋರು, ಅದನ್ನ ಬರೆಯೋರು ಬರೆದುಕೊಂಡು ಹೋಗೋರು. ಈಗ ಏನ್ ಮಾಡ್ತಾ ಇದಾರೆ ಇವತ್ತು? ಈಗ ಒಂದು ಹೊಸ ಸುದ್ದಿ ಬಂದಿದೆ ನಿನ್ನೆಯಿಂದ. ಏನು ಅಂತ ಹೇಳಿದ್ರೆ, ಎಲ್ಲಾ ಶಿಕ್ಷಕರು ಪಾಠ ಟಿಪ್ಪಣಿನ ಆನ್ಲೈನ್ ಅಲ್ಲಿ ಬಂದಿದೆ. ಪಾಠ ಟಿಪ್ಪಣಿ ನೋಡ್ಬೇಕು, ಆ ಪಾಠ ಟಿಪ್ಪಣಿ ಮಗುಗೆ ಕಲಿಸಿದ್ದೀರಾ ಅಂತ ಹಾಕ್ಬೇಕು. ಈಗ ಪ್ರತಿಯೊಂದು ಆನ್ಲೈನು. ಈಗ ಅಕ್ಷರ ದಾಸೋಹ ಮಾಡಿದ್ರು. ದಾಸೋಹ ಮಾಡ್ಬಿಟ್ಟು ಏನ್ ಮಾಡಿದ್ರು, ಅಲ್ಲಿ ಊಟ ಕೊಡ್ತಾರೆ ಮಧ್ಯಾಹ್ನದೊತ್ತು. ಒಂದ್ ಮೊಟ್ಟೆಗೆ 7 ರೂಪಾಯಿ. ಇವರು ಸರ್ಕಾರ ಏನ್ ಮಾಡಿದ್ರು, ಪ್ರೇಮ್ಜಿ ಫೌಂಡೇಶನ್ ಹತ್ರ ಹೋಗ್ಬಿಟ್ಟು ಅವ್ರು 5 ರೂಪಾಯಿ ಕೊಡ್ತಾ ಇದಾರೆ. ಮೊಟ್ಟೆ ಕೊಡಿ ಅಂತ ಕೇಳಿದ್ರು. ಮೊಟ್ಟೆ ಕೊಡಿ ಅಂತ ಕೇಳ್ಬೇಕಾಗಿರ್ಲಿಲ್ಲ. ಇವರು ಶಾಲೆಗಳು ಬಿದ್ದೋಗ್ತಾ ಇವೆ, ಚಾವಣಿ ಕುಸಿದೋಗ್ತಾ ಇವೆ, ಗೋಡೆಗಳು ಕುಸಿದು ಬೀಳ್ತಿವೆ ಅಂತ ಶಾಲೆಗಳನ್ನ ಗುರುತಿಸಿ ನಮ್ಗೆ ಹೊಸ ಶಾಲೆ ಕಟ್ಟಿಸ್ಕೊಡಿ, ಇನ್ಫ್ರಾಸ್ಟ್ರಕ್ಚರ್ ಮಾಡ್ಬೇಕಾಗಿತ್ತು. ಇವತ್ತೇನ್ ಮಾಡ್ತಾರೆ ಪೋಷಕರು, ಹೋದ ತಕ್ಷಣ ಬಿಲ್ಡಿಂಗ್ ನೋಡ್ತಾರೆ, ಅದರ ಸೌಂದರ್ಯಕ್ಕೆ ಬೆರಗಾಗ್ಬಿಡ್ತಾರೆ. ಅಲ್ಲಿ ಕಲಿಸ್ತಾರೋ ಬಿಡ್ತಾರೋ ಅದನ್ನ ಕೇಳಲ್ಲ. ಆಕರ್ಷಕವಾಗಿ ಅವ್ರು ಕಾಣುತ್ತೆ ಮಕ್ಕಳಿಗೆ. ನಮ್ಮ ಮಕ್ಕಳನ್ನ ಇಲ್ಲಿಗೆ ಹಾಕ್ಬೇಕು. ಇವತ್ತು ಶಾಲೆಗಳು ಆಕರ್ಷಕವಾಗಬೇಕು. ಹೊರದೇಶಗಳಲ್ಲಿ ನೋಡಿ, ಸರ್ಕಾರಿ ಶಾಲೆಗಳಲ್ಲಿ, ಅಮೆರಿಕಾದಂತ ದೇಶಗಳಲ್ಲಿ ಅವರಿಗೆ ಸೀಟೇ ಸಿಗಲ್ಲ. ಯಾಕೆ ಅಂದ್ರೆ ಅಷ್ಟು ಚೆನ್ನಾಗಿವೆ ಆ ಶಾಲೆಗಳು. ಖಾಸಗಿ ಶಾಲೆಗಳನ್ನ ಕೇಳೋರೇ ಇಲ್ಲ ಅಲ್ಲಿ. ಇಲ್ಲಿ ಏನಾಗಿದೆ, ಈ ತರ ಒಂದು ಶಿಕ್ಷಣ ಅನ್ನೋದನ್ನ ಒಂದು ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಶಿಕ್ಷಣ ವ್ಯಾಪಾರೋದ್ಯಮ ಆಗ್ಬಿಟ್ಟಿದೆ. ಉದ್ಯಮ ಇದು, ದುಡ್ಡು ತರ್ತಕ್ಕಂತ ಒಂದು ದಂಧೆ. ಹಾಗಾಗ್ಬಿಟ್ಟು ಏನ್ ಮಾಡ್ತಾರೆ, ಇವ್ರದೇ ಒಂದು ಅಸೋಸಿಯೇಷನ್ ಮಾಡ್ಕೋತಾರೆ. ಸರ್ಕಾರ ಏನೇ ಮಾಡಕ್ ಹೋದ್ರು ಬಿಡ್ತಾ ಇಲ್ಲ. ಈಗ ಸರ್ಕಾರ ಏನ್ ಮಾಡ್ತಿದೆ, ಕನ್ನಡ ಶಾಲೆಗಳಿಗೆ ಸೇರಿಸ್ತಾ ಇಲ್ಲ ಮಕ್ಕಳನ್ನ, ಅದಕ್ಕೆ ಇಂಗ್ಲಿಷ್ ಶಾಲೆಗಳನ್ನ ಮಾಡ್ಬೋಣ ಅಂತ ಹೇಳಿ ಈ ಕನ್ನಡ ಮಾಧ್ಯಮದ ಶಾಲೆಗಳ ಜೊತೆಯಲ್ಲಿ ಇಂಗ್ಲಿಷ್ ಮಾಧ್ಯಮ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅದಲ್ಲದೆ ಕೆಲವು ಕನ್ನಡ ಶಾಲೆಗಳನ್ನೇ ಮುಚ್ಚಿ ಇಂಗ್ಲಿಷ್ ಮಾಧ್ಯಮವೂ ಆಗಿವೆ. ಈ ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಎರಡೂ ಒಂದೇ ಕಡೆ ಇಟ್ರೆ ಪೋಷಕರು ಎಲ್ಲಿ ಬಂದು ಸೇರಿಸ್ತಾರೆ? ನಮ್ಮ ಹುಡುಗ ಇಂಗ್ಲಿಷ್ ಚೆನ್ನಾಗಿ ಕಲೀಲಿ.
ಬರೀ ಯಾವ್ದೋ ಒಂದು ವರ್ಗದವ್ರು ಕಲಿಯೋದಲ್ಲ, ಮೇಲ್ವರ್ಗದವರು ಎಲ್ರೂ ಕಲಿಬೇಕು ಇಂಗ್ಲಿಷ್ನ. ನಾನ್ ಹೇಳೋದು ಇಂಗ್ಲಿಷು ಕಲಿಬೇಕು. ನರ್ಸರಿಯಿಂದನೇ ಇಂಗ್ಲಿಷನ್ನ ಒಂದು ಭಾಷೆಯಾಗಿ ಕಲಿಸೋದಕ್ಕೆ ನಮ್ಮ ವಿರೋಧ ಇಲ್ಲ. ಆದ್ರೆ ಇಂಗ್ಲಿಷ್ ಮಾಧ್ಯಮವಾಗಿ ಕಲಿಸೋದಕ್ಕೆ ನಮ್ಮ ವಿರೋಧ ಇದೆ. ಭಾಷೆ ಕಲ್ಸಕ್ ವಿರೋಧ ಇಲ್ಲ ನಮ್ದು. ಅದಕ್ಕೂ ಒಳ್ಳೆ ಶಿಕ್ಷಕರನ್ನ ಇಟ್ಟು ಇಂಗ್ಲಿಷ್ ಪಾಠನ ನರ್ಸರಿಯಿಂದ ಹೇಳ್ಕೊಡಿ. ಪ್ರಿ-KG LKG ಹೇಳಿ, ಆದ್ರೆ ಮಾಧ್ಯಮವಾಗಿ ಹೇಳ್ಕೊಡ್ಬೇಡಿ. ಅನೇಕ ಶಾಲೆಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಆ ಶಾಲಾ ಕಾಂಪೌಂಡ್ ಒಳಗಡೆ ಹೋದ ತಕ್ಷಣ, ಗೇಟ್ ದಾಟಿದ ತಕ್ಷಣ ಮಗು ಇಂಗ್ಲಿಷ್ ಅಲ್ಲೇ ಮಾತಾಡ್ಬೇಕು. ಕನ್ನಡದಲ್ಲಿ ಮಾತಾಡಿದ್ರೆ ಅದಕ್ಕೆ ದಂಡ ವಿಧಿಸ್ತಾರೆ. ಈ ತರದ ಮಟ್ಟಕ್ಕೆ ಹೋಗ್ತಾ ಇದೆ. ಇದು ಎಲ್ಲಿಗೆ ಹೋಗುತ್ತೆ ಅಂದ್ರೆ, ನಮ್ಮ ಕನ್ನಡ ಅನ್ನೋದು ಬರೀ ಭಾಷೆ ಅಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಸಂಬಂಧ. ಇದೆಲ್ಲ ಅರ್ಥ ಮಾಡ್ಕೊಳ್ಳೋದು ಯಾವಾಗ ನೋಡಿ, ಯಾರನ್ನ ಕಂಡ್ರು ಆಂಟಿ ಅಂತಾವೆ, ಯಾರನ್ನ ಕಂಡ್ರು ಅಂಕಲ್ ಅಂತಾರೆ. ಅದು ಮಾಮೂಲಿ ಆಗ್ಬಿಟ್ಟಿದೆ ಎಲ್ಲ ಕಡೆ ಆಗೋಗಿದೆ, ಆಗ್ತಾ ಇದೆ ಇನ್ನೂ. ಹಾಗಾದ್ರೆ ಚಿಕ್ಕಪ್ಪ, ಚಿಕ್ಕಮ್ಮ, ಮಾವ, ದೊಡ್ಡಪ್ಪ, ದೊಡ್ಡಮ್ಮ, ಅಕ್ಕ, ಬಾವ, ಎಲ್ಲಿ ಸರ್ ಸಂಬಂಧಗಳು? ಪದಗಳೇ ಮಾಡಿ ಹಾಕ್ತಿವೆ. ಷಡ್ಕ ಅಂದ್ರೆ ಗೊತ್ತಿಲ್ಲ, ಬೀಗರು ಅಂದ್ರೆ ಗೊತ್ತಿಲ್ಲ, ನಾದಿನಿ ಅಂದ್ರೆ ಗೊತ್ತಿಲ್ಲ, ಎಲ್ಲಾರು ಅಂಟಿ, ಎಲ್ಲಾರು ಅಂಕಲ್. ಈ ಸ್ಥಿತಿಗೆ ಬರ್ತೀವಿ. ಯಾವ ತರ ಇದನ್ನ ಮಕ್ಕಳಿಗೆ ತಂದೆ ತಾಯಿಗಳೇ ಕೂಡ ಮನೆಯಲ್ಲಿ ಕನ್ನಡನ ಹೇಳ್ಕೊಡದೇ ಇರುವಂತ ತಂದೆ ತಾಯಿಗಳಿದ್ದಾರೆ. ಕನ್ನಡದಲ್ಲಿ ಮಾತಾಡಿದ್ರೆ ಮಗು ಬೈತಾರೆ, ಇಂಗ್ಲಿಷ್ ಅಲ್ಲಿ ಮಾತಾಡುವಂತಾರೆ. ಈ ಮಟ್ಟಕ್ಕೆ ವ್ಯಾಮೋಹ ಒಂದ್ ಕಡೆ ಬೆಳೀತಾ ಇದೆ. ಇನ್ನೊಂದ್ ಕಡೆ ಏನಾಗ್ತಿದೆ, ಇಂಗ್ಲಿಷ್ ವ್ಯಾಮೋಹಕ್ಕೆ ಸೇರಿಸಿ ಆ ಮಕ್ಕಳಿಗೆ ಮನೇಲಿ ವಾತಾವರಣ ಇಲ್ಲ. ತಂದೆ ತಾಯಿಗಳಿಗೆ ಏನು ಗೊತ್ತಿಲ್ಲ, ಅವ್ರಿಗೆ ಕನ್ನಡನೇ ಗೊತ್ತಿಲ್ಲ, ಇಂಗ್ಲಿಷ್ ಇರ್ಲಿ. ಅವ್ರ ಮಕ್ಕಳು ಕೂತ್ಕೊಂಡು ಏನ್ ಓದ್ತಿದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ಅಂತವ್ರು ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಹಾಕ್ಬಿಡ್ತಾರೆ. ಅವರು ಶಾಲೆಯಲ್ಲಿರುವಾಗ ಮಕ್ಕಳು ತುಂಬಾ ಕೀಳರಿಮೆ ಅನುಭವಿಸ್ತಾರೆ. ತಂದೆ ತಾಯಿಗಳು ವಾತಾವರಣ ಯಾವಾಗ ಇಲ್ಲ, ಅವ್ರು ಹೇಳ್ಕೊಡೋರಿಲ್ಲ. ಅವ್ರು ಒಂಥರ ಹಿಂಜರಿಕೆ ಸ್ವಭಾವದಲ್ಲೇ ಅಲ್ಲಿದ್ದು ಆ ಕಡೆ ಇಂಗ್ಲಿಷನ್ನು ಕಲಿಯಲ್ಲ, ಈ ಕಡೆ ಕನ್ನಡ ಕಲಿಸೋರು ಇಲ್ಲ. ಈಗ ತ್ರಿಶಂಕುಗಳಾಗ್ಬಿಟ್ಟಿದ್ದಾರೆ, ಅತಂತ್ರವಾಗ್ಬಿಟ್ಟಿದೆ ಸರ್ ಇದು. ಒಂದೇನಪ್ಪಾ ಅಂದ್ರೆ, ಈಗ ಮೊದಲು ಹೈಸ್ಕೂಲ್ಗೆ ಟೀಚಿಂಗ್ ಮಾಡ್ಬೇಕಾದ್ರೆ BA B.Ed MA B.Ed BD ಕಂಪಲ್ಸರಿ ಇತ್ತು. ಹೌದು. ಈಗ ಮಿಡ್ಲ್ ಸ್ಕೂಲ್, ಪ್ರೈಮರಿ ಸ್ಕೂಲ್ಗೆ NST ಟೀಚರ್ ಟ್ರೈನಿಂಗ್ ಇತ್ತು. ಇದೆ. ಈಗ ಟೀಚರ್ ಟ್ರೈನಿಂಗ್ ಇಲ್ದೇ ಇದ್ದವ್ರನ್ನ ಕರ್ಕೊಂಡ್ಬಂದು ಸೇರಿಸ್ಬಿಟ್ಟು ಕಾನ್ವೆಂಟ್ ಅಲ್ಲಿ ಸೇರಿಸ್ಬಿಟ್ಟು ಪಾಠ ಮಾಡಕ್ಕೆ ಕೂತಿದ್ದಾರೆ. ಈಗ ಆ ಟ್ರೈನಿಂಗ್ ಇಲ್ಲ. ಮಕ್ಕಳಿಗೆ ಯಾವ ಪಠ್ಯಕ್ರಮದಲ್ಲಿ ಪಾಠ ಮಾಡ್ಬೇಕು, ಹೆಂಗ್ ಪಾಠ ಮಾಡ್ಬೇಕು, ಭಾಷೆ ಹೆಂಗ್ ಕಲಿಸ್ಬೇಕು, ಮದರ್ ಟಂಗ್ ಹೆಂಗ್ ಕಲಿಸ್ಬೇಕು, ಅದೇ ಗೊತ್ತಿಲ್ಲ ಅವ್ರಿಗೆ, ಭಾಷೆನೇ ಗೊತ್ತಿಲ್ಲ ಅಂತವ್ರಿಗೆ ಕರ್ಕೊಂಡ್ಬಂದು ಇದು ಪ್ರೈವೇಟ್ ಸ್ಕೂಲಲ್ಲಿ ಸೇರ್ತಾ ಇದ್ದಾರೆ. ನೋಡಿ ಸರ್, ಈಗ ಸರ್ಕಾರಿ ಶಾಲೆಯಲ್ಲಿ ಈಗ 3 ಸ್ಟೇಜ್ ಮಾಡಿದ್ರು. ಏನು, 1 ರಿಂದ 5, ಆಮೇಲೆ 6, 7, 8 ಒಂದ್ ಸ್ಟೇಜ್, ಒಂದ್ ಹಂತ. 9, 10, 11, 12. 1 ರಿಂದ 5ನೇ ತರಗತಿಗೆ ಕಲಿಸೋರು ಯಾರು? PUC B.Ed ಆದವರು. ಇನ್ನು 6, 7, 8 ಕಲಿಸೋರು ಯಾರು? ಪದವಿ ಪಡೆದವರು ಮತ್ತು B.Ed ಆಗಿರೋರು. ಇನ್ನು 9, 10, 11, 12 ಕಲಿಸೋರು ಯಾರು ಅಂದ್ರೆ ಮಾಸ್ಟರ್ ಡಿಗ್ರಿ ವಿತ್ B.Ed ಆಗಿರೋರು. ಈ 3 ಹಂತಗಳನ್ನ ಒಪ್ಕೊಂಡಿದೆ ಸರ್ಕಾರ. ಆದ್ರೆ ಇನ್ನೂ ಸಂಪೂರ್ಣವಾಗಿ ಇಡೀ ರಾಜ್ಯಾದ್ಯಂತ ಅದು ಬಂದಿಲ್ಲ, ಜಾರಿ ಆಗಿಲ್ಲ, ಪೂರ್ತಿ ಜಾರಿ ಆಗಿಲ್ಲ. ಹಂತ ಹಂತವಾಗಿ ಜಾರಿಗೆ ತರಕ್ ಹೊರಟಿದ್ದಾರೆ ಅಷ್ಟೇ, ಸಂಪೂರ್ಣವಾಗಿ ಜಾರಿ ಆಗಿಲ್ಲ. ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಹೋಗ್ತಿರೋರು ಯಾರು? D.Ed ಆಗಿರೋರು, B.Ed ಆಗಿರೋರು, BA ಆಗಿರೋರು, MA B.Ed ಆಗಿರೋರು. ಅವ್ರ ಬುದ್ಧಿವಂತರ. ನೀವ್ ಹೇಳಿದಾಗೆ ಖಾಸಗಿ ಶಾಲೆಗಳಲ್ಲಿ 8,000ಕ್ಕೋ 10,000ಕ್ಕೋ ಕೆಲಸ ಮಾಡುವ ಯಾವ ಟೀಚರ್ಸ್ ತರಬೇತಿ ಶಿಕ್ಷಕರ ತರಬೇತಿ ಇಲ್ಲದೆ ಇರೋ ಟೀಚರ್ಸ್ ಒಳ್ಳೆಯವರ. ಇದು ಯಾತಕ್ಕೆ ನಮ್ಮ ಪೋಷಕರಿಗೆ ಅರ್ಥ ಆಗ್ತಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಿಲ್ಲಪ್ಪ. ಈಗ ಸರ್ಕಾರಿ ಶಾಲೆಗಳಲ್ಲಿ ಯಾವ ರೀತಿ B.Ed TCH ಟ್ರೈನಿಂಗ್ ಮಾಡ್ಬೇಕು ಅಂತ ಕಂಪಲ್ಸರಿ ಜಾಬ್, ಅದೇ ರೀತಿ ಕಂಪಲ್ಸರಿನ ಪ್ರೈವೇಟ್ ಸ್ಕೂಲ್ಗಳಿಗೂ ಮಾಡ್ಬೇಕು. ಮಾಡಿದಾಗ ಅವ್ರಿಗೆ ಟ್ರೈನಿಂಗ್ ಆಗಿರೋ ಮಾತ್ರ ಬರ್ತಾರೆ. ಅವ್ರಿಗೆ ಯಾವ ತರ ಮಕ್ಕಳಿಗೆ ಕಲ್ಸ್ಬೇಕು ಅನ್ನೋ ಪರಿಜ್ಞಾನ ಇರ್ತದೆ, ಅದು ಕಲ್ಸ್ಕೊಡ್ತಾರೆ. ಆದ್ರೆ ಇದು ಇಲ್ದೇ ಇರೋದ್ರಿಂದ ಅದು ಎತ್ತಿ ಏರಿಗೆ ಎಣಿತಾ ಇದೆ, ಕೋಣ ನೀರಿಗೆ ಎಳಿತಾ ಇದೆ, ಹಂಗಾಗ್ಬಿಟ್ಟಿದೆ. ಈಗ ಸರ್ಕಾರಿ ಶಾಲೆಗಳು ಒಂಥರ ಕಲ್ಸಿದ್ರೆ
ಖಾಸಗಿ ಶಾಲೆಗಳು ಜ್ಞಾನ ಇಲ್ಲದ ಮಕ್ಕಳಿಗೆ ಅವಿದ್ಯಾವಂತರಾಗಿ ವಿದ್ಯೆ ಕಲಿಸಿ 5ನೇ ಕ್ಲಾಸ್ಗೂ ಬಂದು ಕೂಡ ಏನೋ ABCD ಬರಲ್ಲ, I ಬರಲ್ಲ, ಓದಕ್ಕೆ ಬರೋದಿಲ್ಲ, ಮಾತಾಡಕ್ಕೆ ಬರೋದಿಲ್ಲ ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ಈಗ. ಸರ್ಕಾರಿ ಶಾಲೆಗಳಿರ್ತಕ್ಕಂತ ಶಿಕ್ಷಕರು ಈಗ ಸ್ವಯಂ ನಿವೃತ್ತಿ ತಗೊಳ್ಳೋ ಹಂತಕ್ಕೆ ಹೋಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈಗ ಪ್ರತಿಯೊಂದನ್ನು ಆನ್ಲೈನ್ ಅಲ್ಲಿ ಮಾಡ್ಬೇಕು. ನಾನು ಇವತ್ತೊಂದು ಪತ್ರಿಕೆಯಲ್ಲಿ ಬರೆದಿದ್ದೀನಿ, ಪ್ರತಿನಿಧಿ ಪತ್ರಿಕೆಯಲ್ಲಿ ಸುಮಾರು 142 ಕೆಲಸಗಳಿಗೂ ಹೆಚ್ಚು ಕೆಲಸನ ಇವತ್ತು ಟೀಚರ್ಸ್ ಆನ್ಲೈನ್ ಅಲ್ಲಿ ಮಾಡ್ತಾ ಹೋಗ್ಬೇಕು. ಅವ್ರು ಆನ್ಲೈನ್ ಅಲ್ಲಿ ಮಾಡ್ತಾ ಇದ್ದಾರೆ, ಪಾಠ ಮಾಡೋದು ಯಾವಾಗ? ಎಲ್ಲವನ್ನೂ ಆನ್ಲೈನ್ ನಲ್ಲಿ ಆಮೇಲೆ ಇವತ್ತು ಸರ್ವರ್ಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಇವ್ರು ಮಾಡಿದಾಗ ಸರ್ವರ್ ತಗೊಳಲ್ಲ, ಮನೆಗ್ ಬಂದು ರಾತ್ರಿ ಹೊತ್ತು ಕೂತ್ಕೊಂಡು ಆ ಕೆಲಸ ಮಾಡುವಂತ ಸ್ಥಿತಿ ಬಂದ್ಬಿಟ್ಟಿದೆ ಅವ್ರಿಗೆಲ್ಲ. ಅದರಿಂದ ಏನಾಗಿದೆ, ಬೇಸರ ಆಗ್ತಿದೆ. ಇವ್ರ ಸಂಬಳನೂ ಸಾಕು, ಮನೆಗೆ ಹೊಟ್ಟೋಗೋಣಪ್ಪ ಸಾಕು ಅನ್ನೋ ಸ್ಥಿತಿಗೆ ತರ್ತಿದ್ದಾರೆ. ಅಂದ್ರೆ ಮಂತ್ರಕ್ಕಿಂತ ಉಗುಳ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಬೇರೆ ಬೇರೆ ಹೊಸ ವಿಧಾನ ಮಾಡ್ತಾರೆ. ಈಗ ಕಲಿನಲ್ಲಿ ಹೊರಟಿದ್ರು ಮಾಡಿದ್ರು, ಈಗ ಮತ್ತೆ ಸುದ್ದಿ ಬರ್ತಾ ಇದೆ ಕಲಿನಲ್ಲಿ ಬೇಡ, ಹಿಂದೆ ಏನು ಕಲಿಸ್ತಾ ಇದ್ರು ವಿಧಾನ ಆ ವಿಧಾನನೇ ಒಳ್ಳೇದು ಅಂತ ಮತ್ತೆ ಚಿಂತನೆ ನಡೀತಾ ಇದೆ. ಈ ತರ ಇವರು 5-5 ವರ್ಷಕ್ಕೆ 3 ವರ್ಷಕ್ಕೆ ಬದಲಾವಣೆ ಮಾಡ್ತಿದ್ರೆ ಅದು ಶಿಕ್ಷಕರಿಗೆ ಬಹಳ ಪರಿಣಾಮ ಬೀರುತ್ತೆ ಅವ್ರ ಮನುಷ್ಯನ. ಸರ್ಕಾರಿ ಮಟ್ಟದಲ್ಲಿ ಬರ್ತಕ್ಕಂತ ಯಾರಿದ್ದಾರೆ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು, ಅವರು ಒಂದೇ ಶಿಕ್ಷಣಕ್ಕೆ ಒಂದೇ ನೀತಿಯನ್ನ ಅಳಕೊಂಡ್ಬರ್ಬೇಕು. ಹಿಂದೆ ಇದ್ದಂತ ಒಂದ್ ನೀತಿ ತಗೊಳ್ಳೋದು, ವಿರುದ್ಧ ನೀತಿ ಮಾಡೋದು, ಮುಂದೆ ಇರೋ ನೀತಿ ಮಾಡೋದು, ಅದು ಮಕ್ಕಳಿಗೆ ತುಂಬಾ ಕಸಿವಿಸಿಯನ್ನ ತುಂಬಾ ಗಾಬರಿಯನ್ನ ಉಂಟು ಮಾಡುತ್ತೆ. ಶಿಕ್ಷಕರಿಗೂ ಅಷ್ಟೇ, ಶಾಲೆಗಳಿಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಒಂದೇ ರೀತಿಯ ಶಿಕ್ಷಣ ನೀತಿ ಇದ್ದಾಗ ಯಾವುದೇ ಸರ್ಕಾರ ಬರಲು ಕೂಡ ಅದು ಕಂಟಿನ್ಯೂಸ್ ಆಗಿ ಹೋಗುತ್ತೆ. ಅದೇ ಬೇರೆ ಬೇರೆ ಸರ್ಕಾರ ಬಂದಾಗ ಬದಲಾವಣೆ ಮಾಡೋದ್ರಿಂದ ಈ ಗೊಂದಲಗಳು ತುಂಬಾ ಉಂಟಾಗ್ತದೆ. ಅದು ಗೊಂದಲಗಳು ಆಗ್ಬಾರ್ದು ಅಂದ್ಬಿಟ್ಟು ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡ್ಬೇಕು. ಹೌದು ಹೌದು ಹೇಳಿ ಸರ್, ತಾವು ಏನು ಪತ್ರಿಕೆ ತಾವು ಒಂದು ಆರ್ಟಿಕಲ್ ಬರೆದಿದ್ರಿ, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ಅದೇ ನಾನು ಏನ್ ಹೇಳಿದೀನಿ ಅದನ್ನೇ ತ್ರಿಶಂಕು ಸ್ಥಿತಿಯಲ್ಲಿ ಕನ್ನಡ ಶಾಲೆಗಳು. ಈಗ ಇನ್ನೊಂದು ಉದಾಹರಣೆ ನಿಮ್ಗೆ ಹೇಳ್ಬೇಕು. ಶೌಚಾಲಯ ನಿರ್ವಹಣೆ ಹೇಳ್ತಾರೆ. ನಾನು ಗ್ರಾಮೀಣ ಶಾಲೆಗಳನ್ನು ನೋಡಿದ್ದೀನಿ. ಅಲ್ಲಿ ಏನಾಗ್ತಿದೆ ಅಂದ್ರೆ ಪಾಪ 1-2 ಟೀಚರ್ಸ್ ಇರ್ತಾರೆ ಒಂದ್ ಶಾಲೆಯಲ್ಲಿ, 30 ಮಕ್ಕಳು 40 ಮಕ್ಕಳು ಇರ್ತಾರೆ. ಆ ಶಾಲೆಯ ಶೌಚಾಲಯವನ್ನ ಶುಚಿಗೊಳಿಸೋರು ಯಾರು? ಅಲ್ಲಿಗೆ ಗ್ರಾಮ ಪಂಚಾಯತಿಯೋ ಯಾರೋ ಅಲ್ಲಿ ಪೌರ ಕಾರ್ಮಿಕರನ್ನ ಕಳಿಸ್ಬೇಕು. ಆ ಪೌರ ಕಾರ್ಮಿಕರು ಯಾರು ಬಂದು ಕೆಲಸ ಮಾಡಲ್ಲ, ಅಲ್ಲಿ ಮಾಡ್ತಾ ಇಲ್ಲ. ಇದು ವಾಸ್ತವ, ನಾನು ನೋಡಿದ್ದೀನಿ. ಈಗ ಯಾರು ಮಾಡ್ಬೇಕು? ಟೀಚರ್ಸೇ ಮಾಡ್ಬೇಕು. ಟೀಚರ್ಸ್ ಏನ್ ಮಾಡ್ತಾರೆ, ಮಾಡುವಾಗ 1-2 ಮಕ್ಕಳನ್ನ ಕರ್ಕೊಂಡು ಜೊತೆಲಿ ಹೋಗ್ತಾರೆ. ಇದನ್ನ ಕಾಯ್ತಾ ಇರ್ತಾರೆ ಬೇರೆಯವರು, ಒಂದು ವಿಡಿಯೋ ಮಾಡೋದು, ಫೋಟೋ ಮಾಡೋದು. ಶಿಕ್ಷಕರೇ ಈಗ ಮಕ್ಕಳಿಗೆ ಗಾಂಧೀಜಿಯವರು ಶೌಚಾಲಯವನ್ನ ತಾವೇ ಶುದ್ಧೀಕರಿಸಿ ಅವರ ಆಶ್ರಮದಲ್ಲಿ ಅದನ್ನೇ ಒಂದು ಮಾಡಿದ್ರು. ಮಾಡ್ಬೇಕು, ಶುಚಿ ಮಾಡ್ಬೇಕು, ಶೌಚವನ್ನ ಶುದ್ಧೀಕರಣ ಮಾಡ್ಬೇಕು ಅಂತ ಹೇಳಿದ್ರು. ಆ ಗಾಂಧೀಜಿ ಏನ್ ಹೇಳಿದ್ರಲ್ಲ ಅದನ್ನ ಆಚರಣೆ ತರಕ್ ಬಿಡ್ತಾ ಇದಾರೆ ಇವರು. ಈಗ ಇವರು ಪೌರ ಕಾರ್ಮಿಕರನ್ನ ಕೊಡಲ್ಲ. ಆಮೇಲೆ ಯಾರು ಬಂದ್ ನೋಡಿದ್ರೆ ಶೌಚಾಲಯ ಯಾಕೆ ಇಟ್ಕೊಂಡಿದ್ರಿ ಈಗೇನ್ ಬರೀತಾರೆ. ಅದಕ್ಕೆ ಪರಿಹಾರ ಏನು? ಸರ್ಕಾರದವರು ಒಂದು ಶಾಲೆಗೆ ಶೌಚಾಲಯಕ್ಕೆ ಕ್ಲೀನ್ ಮಾಡ್ಕೊಂಡು ಗ್ರಾಮ ಪಂಚಾಯತ್ ಇರ್ತಕ್ಕಂಥ ನೌಕರನ್ನ ಕಡ್ಡಾಯವಾಗಿ 15 ದಿವಸಕ್ಕೊಂದ್ಸರಿ ಆದ್ರೂ ಒಂದೊಂದು ಶಾಲೆಗೆ ಹೋಗಿ ಶೌಚವನ್ನ ಶುದ್ಧೀಕರಣ ಮಾಡ್ಬೇಕು ಅಂತ ಅವ್ರು ಹೇಳ್ಬೇಕು. ಮತ್ತು ಅದನ್ನ ವಿಡಿಯೋ ತೆಗೆದು ಹಾಕಿಸ್ಬೇಕು, ಅಪ್ಲೋಡ್ ಮಾಡ್ಬೇಕು. ಬೇರೆದನ್ನ ಹೇಳ್ತೀರಿ, ಇವತ್ತು ಊಟಕ್ಕೆ ಕೊಡೋದನ್ನ ಅಕ್ಕಿ ಎಟ್ಟು ಹಾಕಿದ್ರಿ, ಬೇಳೆ ಎಟ್ಟು ಹಾಕಿದ್ರಿ, ರಾಗಿ, ಎಣ್ಣೆ, ಇದು ಮೊಟ್ಟೆ ಎಲ್ಲಾನು ಹಾಕಿ ಅಂತಾರೆ. ಬಾಳೆಹಣ್ಣು ಕೊಟ್ಟಿದ್ದು ಹಾಕಿ ಅಂತೀರಿ, ಎಲ್ಲ ಅಪ್ಲೋಡ್ ಮಾಡ್ಬೇಕು ಅಂತೀರಿ. ಅದನ್ನ ಯಾಕೆ ಮಾಡಬಾರ್ದು? ಮೂಲಭೂತ ಸೌಕರ್ಯ ಏನು, ವಸತಿಗೆ ಬೆಂಚು, ಕುರ್ಚಿ, ಶಾಲೆ, ಮುಖ್ಯವಾಗಿ ಶೌಚಾಲಯ, ನೀರು ಇದ್ದೇ. ಮಕ್ಕಳು ಇನ್ನೂ ನೆಲದ ಮೇಲೆ ಕೂತ್ಕೋತಾರೆ ಇದ್ದಾರೆ. ಅವ್ರಿಗೆಲ್ಲ ಕುರ್ಚಿ ಕೊಡಿ, ಡೆಸ್ಕ್ ಕೊಡಿ, ಬೆಂಚ್ ಕೊಡಿ, ಪೀಠೋಪಕರಣ ಕೊಡಿ. ಇದನ್ನೆಲ್ಲ ಮಾಡದ್ರೆ ತಾನೆ ಆಕರ್ಷಣೀಯವಾದ್ರೆ ಮಕ್ಕಳು ಬರ್ತಾರೆ. ಅಥವಾ ಪೋಷಕರ ಮನವೊಲಿಸ್ಬೇಕು. ಇವ್ರು ಸುಮ್ಮನೆ ಏನ್ ಮಾಡ್ತಾರೆ, ಶಿಕ್ಷಕರ ಪ್ರಾಣ ಹಿಡ್ತಾ ಇದಾರೆ ಅಷ್ಟೇ. ಏನ್ರಿ ನಿಮ್ ಶಾಲೆಯಲ್ಲಿ ಕಡಿಮೆ ಆಗೋಯ್ತಲ್ರಿ, 4 ಮಕ್ಕಳು ಕರ್ಕೊಂಬಂದು ಸೇರಿಸ್ಕೊಳ್ಳಿ, ಮುಂದುವರ್ಷ ನಿಮ್ ಶಾಲೆ ಮುಚ್ತೀವಿ ಅಂತಾರೆ. ಈ ಸ್ಥಿತಿಗೆ ತಂದವರು ಯಾರು? ಒಂದು ಪೋಷಕರು, ಆಮೇಲೆ ಕೆಲವರು, ಎಲ್ಲಾ ಶಿಕ್ಷಕರು ಅಂತ ಹೇಳಲ್ಲ ನಾನು, ಪಾಠ ಮಾಡದೆ ಸೋಂಬೇರಿಗಳಾಗಿರ್ತಕ್ಕಂಥ ಶಿಕ್ಷಕರು,
ಶಾಲೆಯಲ್ಲಿ ತಮ್ಮ ಪಾಠ ಬಿಟ್ಟು ಬೇರೆ ಉದ್ಯೋಗ ಚೀಟಿ ನಡೆಸೋದು, ತಮ್ಮ ಹೊಲ ಗದ್ದೆ ನೋಡ್ಕೊಳ್ಳೋದು, ಇನ್ನೇನೋ ವ್ಯವಹಾರ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರು ಕೆಲವರು ಇದ್ದಾರೆ. ಅವರಿಗೆ ರಾಜಕಾರಣಿಗಳ ಕುಮ್ಮಕ್ಕು ಇದೆ, ಸ್ಥಳೀಯರ ಕುಮ್ಮಕ್ಕು ಇದೆ ಕೆಲವರಿಗೆ. ಅವ್ರು ಏನು ಮಾಡಲ್ಲ, ಅವ್ರ ಮೇಲೆ ಯಾವ ಕ್ರಮನೂ ತಗೊಳಲ್ಲ. ಶಾಲೆಗೆ ಹೋಗದೆ ತಿಂಗಳಾನ್ಗಟ್ಲೆ ಹೋಗದೆ ಸಂಬಳ ತಗೊಂಡಿರ್ತಕ್ಕಂಥ ಶಿಕ್ಷಕರು ಇದ್ದಾರೆ. ಅದಕ್ಕೆ ತಗೊಂಡ್ರು ಅವರೆಲ್ಲ? ಹೇಗೆ ಇಲಾಖೆ ಅಧಿಕಾರಿಗಳೇ ಶಾಮೀಲಾಗಿರ್ತಾರೆ. ಇದು ತಪ್ಪಲ್ವಾ? ಯಾರೋ ಬಡಪಾಯಿಗಳು ಒಂದ್ ದಿವಸ ಹೋಗದೆ ಇದ್ರೆ ಅಥವಾ ಅರ್ಧ ದಿವಸ ಹೋಗದೆ ಇದ್ರೆ ತಡವಾಗಿ ಹೋದ್ರೆ ಅವ್ರಿಗೆ ಶಿಸ್ತಿನ ಕ್ರಮ ತಗೋತಾರೆ, ಎಲ್ಲ ಮಾಡ್ತಾರೆ. ಬೇರೆಯವ್ರಿಗೆ ಯಾಕೆ ಮಾಡಲ್ಲ ನೀವು ಅಲ್ವಾ? ಇದು ಯಾಕಂದ್ರೆ ಎಲ್ಲರಿಗೂ ಯೂನಿವರ್ಸಲ್ ಆಗಿ ನಿಯಮ ಅಂದ್ರೆ ಎಲ್ಲರಿಗೂ ಒಂದೇ ತರ, ನಿಯಮ ಎಲ್ಲರಿಗೂ ಆಗಿರ್ತಕ್ಕಂಥವ್ರು ಒಂಥರ, ಇನ್ಫ್ಲೂಯೆನ್ಸ್ ಇಲ್ದಿರತಕ್ಕಂಥವ್ರು ಒಂಥರ, ವೀಕ್ ಆಗಿರೋ ಒಂಥರ. ಹೌದು, ಅದು ಮಾಡಬಾರ್ದು. ಎಲ್ರಿಗೂ ಒಂದೇ ರೀತಿ ನಿಯಮ ಅಳವಡಿಕೆ ಮಾಡ್ಬೇಕು. ಕಡ್ಡಾಯವಾಗಿ ಶಾಲೆಗೆ ಹಾಜರಾಗಬೇಕು, ಹಾಜರಾಗಿ ಸರಿಯಾಗಿ ಪಾಠ ಪ್ರವಚನಗಳನ್ನು ಮಾಡ್ಬೇಕು. ಮತ್ತು ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಮತ್ತು ಶಾಲೆಯ ಒಂದು ಪರಿಸರ ಕೂಡ ಚೆನ್ನಾಗಿ ಇಟ್ಕೋಬೇಕು. ಮುಖ್ಯವಾಗಿ ನೀರು ಮತ್ತು ವಸತಿ ಮತ್ತು ಶೌಚಾಲಯಗಳು ಚೆನ್ನಾಗಿರ್ಬೇಕು. ಚೆನ್ನಾಗಿದೆ ಕುರ್ಚಿ ಬೆಂಚ್ಗಳು ಡೆಸ್ಕ್ಗಳು ಚೆನ್ನಾಗಿರ್ಬೇಕು. ಆ ತರ ನೋಡ್ಕೊಂಡ್ರೆ ಖಂಡಿತವಾಗಿ ವಿದ್ಯಾರ್ಥಿಗಳು ಶಾಲೆಗೆ ಬಂದೇ ಬರ್ತಾರೆ. ಈಗ ಶಾಲೆಗಳಿಗೆ ಖಾಸಗಿ ಶಾಲೆಗೆ ಹೋಗಕ್ಕೆ ಪ್ರಯತ್ನ ಮಾಡ್ತಾರೆ. ಶಾಲೆಗಳಿಗೆ ಕ್ಲಸ್ಟರ್ ಅಂತ ಮಾಡಿದ್ದಾರೆ. ಆ ಕ್ಲಸ್ಟರ್ಗೆ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅಂತ ಮಾಡಿದ್ದಾರೆ, ಸಂಪನ್ಮೂಲ ವ್ಯಕ್ತಿ ಅವನು. ಅದಲ್ಲದೆ ಬ್ಲಾಕ್ ಅಂತ ಮಾಡಿದ್ದಾರೆ. ಒಂದೊಂದು ತಾಲೂಕ್ BO ಇರ್ತಾರಲ್ಲ, ಅಲ್ಲಿ BRC ಅಂತಿದ್ದಾರೆ, ಬ್ಲಾಕ್ ರಿಸೋರ್ಸ್ ಸೆಂಟರ್ ಅಂತ ಇದೆ. ಇವ್ರುಗಳು ಶಾಲೆಗಳಿಗೆ ವಿಸಿಟ್ ಮಾಡಬೇಕು ಮತ್ತು ಟೀಚರ್ಸ್ಗಳು ಏನೇನು ಕೊಡ್ತಾರೆ ಮಾಹಿತಿಗಳನ್ನ ಒದಗಿಸೋದು ಅವ್ರ ಕರ್ತವ್ಯ. ಕೇಂದ್ರಕ್ಕೆ ಒದಗಿಸ್ಬೇಕು. ಇದುವರೆಗೆ ಏನ್ ಮಾಡ್ತಿದ್ರು ಇವ್ರು ಪಾಠ ಮಾಡ್ಬೇಕಾದನ್ನ ಟೀಚರ್ಸ್ ಕೈಲೇ ಪಾಠ ಮಾಡಿಸೋದು ಸಂಪನ್ಮೂಲ ವ್ಯಕ್ತಿಗಳಾಗಿ. ಆಮೇಲೆ ಪ್ರತಿ ಮೀಟಿಂಗ್ಗಳಿಗೂ ಅವ್ರನ್ನೇ ಕರೆಯೋದು, ಮಾಹಿತಿಯನ್ನು ಹೊತ್ಕೊಂಡು ಕೇಂದ್ರ ಕಚೇರಿ ಕೊಡಿ ಅನ್ನೋದು ಈಗ ಮಾಡ್ತಿದ್ರು. ಇದನ್ನ ಗಮನಿಸಿದಂತದ್ದು ಈಗ ಇಲಾಖೆ ಕಾರ್ಯದರ್ಶಿಗಳು ಸುತ್ತೋಲೆ ಹೊರಡಿಸಿದ್ದಾರೆ. ಆಯಾಯ BRC ಅವರು ಅವ್ರು ಅಲ್ಲೇ ಕೆಲಸ ಮಾಡ್ಬೇಕು, CRC ಅವರು ಎಲ್ಲಾ ಮಾಹಿತಿಗಳು ಅವ್ರು ತಂದು ಒದಗಿಸ್ಬೇಕು, ಅವ್ರು ಸಂಪನ್ಮೂಲ ವ್ಯಕ್ತಿ ಮಾಡ್ಬೇಕು ಅಂತ ಇತ್ತೀಚೆಗೆ ಒಂದು ಆದೇಶ ಹೊರಟಿದೆ. ಇದು ಸಂತೋಷದಾಯಕವಾದಂತ ವಿಚಾರ. ಆದೇಶವಾಗಿದ್ಬಿಟ್ರೆ ಪ್ರಯತ್ನ ಆಗಲ್ಲ, ಕಾರ್ಯರೂಪಕ್ಕೆ ಬರ್ಬೇಕದು. ಹೌದು ಹೌದು, ಇಲಾಖೆ ಜಾಗೃತ ಆಗ್ಬೇಕು. ಶಿಕ್ಷಕರ ಮೇಲೆ ಅನಧಿಕೃತವಾದಂತ ಹೊರೆ ತಪ್ಪಿಸ್ಬೇಕು. ಅವ್ರಿಗೆ ಎಲ್ಲದಕ್ಕೂ ಕುರಿ ಕೋಳಿ ಮನುಷ್ಯರು ಎಲ್ಲಾ ಗಣತಿಗೂ ಅವ್ರನ್ನೇ ಹಾಕ್ತಾರೆ. ರಜಾದಲ್ಲೂ ಬಿಡಲ್ಲ. ರಜಾಗಳು ಕಡಿಮೆ ಮಾಡಿದ್ದಾರೆ ಈಗ. ಸುಮ್ಮನೆ ಈ ತರದೆಲ್ಲ ಒತ್ತಡಗಳನ್ನು ಜಾಸ್ತಿ, ಮಾನಸಿಕ ಒತ್ತಡನ ಜಾಸ್ತಿ ಮಾಡ್ತಿದ್ದಾರೆ. ನಾನು ಹೇಳೋದು ಇದನ್ನೆಲ್ಲ ಕಡಿಮೆ ಮಾಡಿ ನೀವು ಮಕ್ಕಳಿಗೆ ಪಾಠದ ಅವಧಿಯಲ್ಲಿ ಪಾಠನೇ ಮಾಡ್ಬೇಕು. ಅವರು ಅದರ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ನನ್ನ ವಿನಂತಿ. ಶಿಕ್ಷಕರಿಗೆ ಸರ್ಕಾರಿ ಶಾಲೆಗಳಾಗ್ಲಿ, ಖಾಸಗಿ ಶಾಲೆ ಆಗ್ಲಿ, ಅನುದಾನಿತ ಶಾಲೆಗಳಾಗ್ಲಿ, ಶಿಕ್ಷಕರ ಕೆಲಸಕ್ಕಿಂತ ಬೇರೆ ಬೇರೆ ಕೆಲಸಗಳಿಗೆ ಸರ್ಕಾರಿ ಕೆಲಸ ಡಿಫ್ಯೂಟ್ ಮಾಡ್ತಾ ಇದ್ದಾರೆ. ಈಗ ಎಲೆಕ್ಷನ್ ಕೆಲಸ, ಸೆನ್ಸಸ್ ಕೆಲಸ, ಕಾರ್ಪೊರೇಷನ್ ಕೆಲಸ, ಎಲ್ಲ ಕೆಲಸಕ್ಕೂ ನಿಯೋಜನೆ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರು ಈ ಕೆಲಸನ ಮಾಡ್ತಾರೋ, ಆ ಕೆಲಸ ಪಾಠನೆ ಮಾಡ್ತಾರೋ ಅಥವಾ ಸರ್ಕಾರಿ ಡೆಪ್ಯುಟೇಷನ್ ಮಾಡೋ ಕೆಲಸನೇ ಮಾಡ್ತಾರೋ, ತುಂಬಾ ಗೊಂದಲ ಉಂಟಾಗ್ತಾ ಇದರಿಂದ ಶಿಕ್ಷಕರ ಕೆಲಸಕ್ಕೆ ಮಾತ್ರನೇ ಅವರು ನೇಮಕ ಮಾಡಿ ಅದಕ್ಕೆ ತೊಡಗಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ರೆ ಮಕ್ಕಳಿಗೆ ಪಾಠ ಮಾಡೋಕ್ಕಾರ ಅನುಕೂಲ ಆಗುತ್ತೆ. ಈ ಕಡೆ ಶಿಕ್ಷಕ ಕೆಲಸ ಮಾಡೋಕ್ಕಾಗಲ್ಲ, ಆ ಕಡೆ ಸರ್ಕಾರಕ್ಕೆ ವಹಿಸಿದ್ರಿಂದ ಡೆಪ್ಯೂಟಿ ಕೆಲಸ ಮಾಡೋಕ್ಕಾಗಲ್ಲ. ಎಡಬಿಡಂಗಿ ಆಗ್ಬಿಟ್ಟು ಯಾವುದೇ ಕೆಲಸ ಆಗೋಕ್ಕೆ ಸಾಧ್ಯ, ಯಾವುದೇ ಒಂದು ಸರ್ಕಾರದ ನೀತಿ ಆಗಲಿ, ಯಾವುದೇ ರೀತಿ ಆಗಲಿ ಕರೆಕ್ಟಾಗಿ ಪರಿಪೂರ್ಣವಾಗಿ ನಿರ್ವಹಣೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರದ ಮುಖ್ಯವಾಗಿ ಶಿಕ್ಷಕರಾಗಿಯೇ ನೋಡಬೇಕು, ಶಿಕ್ಷಕ ಕೆಲಸಕ್ಕೆ ನೇಮಕ ಮಾಡಬೇಕು ಅಂತ ಈ ಮೂಲಕ ಒಂದು ಅಭಿಪ್ರಾಯವನ್ನು ವ್ಯಕ್ತ ಮಾಡಿದಾರಂದು. ಇದಾದ್ಮೇಲೆ ಮಕ್ಕಳಿಗೆ ಶಾಲೆಗಳಲ್ಲಿ ಮುಖ್ಯವಾಗಿ ಕುರ್ಚಿಗಳು, ಬೆಂಚ್ಗಳು, ಡೆಸ್ಕ್ಗಳು ಮತ್ತು ಕುಡಿಯುವ ನೀರುಗಳು, ಶುದ್ಧವಾದ ಶೌಚಾಲಯ ಇದು ಬಹಳ ಮುಖ್ಯವಾಗಿರ್ತದೆ. ಅದು ಮೂಲಭೂತ ಸೌಕರ್ಯಗಳನ್ನ ಎಲ್ಲಾ ಶಾಲೆಗಳಲ್ಲಿ ಒದಗಿಸ್ಬೇಕು. ಈ ಸರ್ಕಾರದ ಕರ್ತವ್ಯ, ರಾಜ್ಯ ಕರ್ತವ್ಯ. ಇದು ಮಕ್ಕಳು ಪರಿಸರ ಚೆನ್ನಾಗಿದೆ, ಶಾಲೆ ಚೆನ್ನಾಗಿದೆ, ಖಂಡಿತವಾಗಿ ಶಾಲೆಗೆ ಬಂದು ವಿದ್ಯಾಭ್ಯಾಸ ಕಲಿತಾರೆ. ಅವ್ರ ಪೇರೆಂಟ್ಸ್ಗಳು ಕೂಡ ಬಂದು ನೋಡ್ತಾರೆ ಶಾಲೆ ಹೆಂಗಿದೆ, ಕುರ್ಚಿ ಬೆಂಚ್ಗಳಿದ್ಯ, ನೀರಿನ ಸೌಕರ್ಯ ಹೆಂಗಿದೆ, ಶೌಚಾಲಯ ಸೌಕರ್ಯ ಹೆಂಗಿದೆ ಅಂತಾರೆ. ಅದು ಚೆನ್ನಾಗಿಲ್ಲ, ಕ್ಲೀನ್ ಆಗಿಲ್ಲ ಅಂತ ಏನ್ ಮಾಡ್ತಾರೆ, ಚೆನ್ನಾಗಿಲ್ಲಪ್ಪ ನಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುತ್ತೆ ಅಂದ್ಬಿಟ್ಟು ಖಾಸಗಿ ಶಾಲೆ ಕಡೆ ತಿರುಗಿ ನೋಡ್ತಾರೆ. ಅದಕ್ಕೋಸ್ಕರವಾಗಿ ಪ್ರಮುಖವಾಗಿ ಇಂಥ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಒದಗಿಸ್ಕೊಡಕ್ಕೆ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಸರ್ಕಾರಿ ಶಾಲೆ ಸರ್ಕಾರ ಸಂಪೂರ್ಣವಾಗಿ ಎಲ್ಲ ಜವಾಬ್ದಾರಿಯನ್ನ ವಹಿಸ್ಕೋಬೇಕು ಅಂತ ಮುಖಾಂತರವಾಗಿ ಹೇಳಕ್ ಇಷ್ಟಪಡ್ತೀನಿ. ಮುಂದೆ ತಮ್ಮ ಅಭಿಪ್ರಾಯಗಳು ಏನ್ ವಿಚಾರಿಸ್ಕೊಡ್ತಾರೆ? ಅದೇ ಇದುವರೆಗೆಲ್ಲ ಹೇಳಿದಿನಲ್ಲ ಸರ್, ಇಲ್ಲಿ ಶಿಕ್ಷಕರೇ ಪ್ರಧಾನ.
ಶಿಕ್ಷಕರಿಗೆ ಆದ್ಯತೆ ಕೊಡಬೇಕು, ಹ್ಮ್ ಅವ್ರಿಗೆ ಒತ್ತಡಗಳನ್ನ ಕಡಿಮೆ ಮಾಡಬೇಕು, ಹ್ಮ್ ಹ್ಮ್ 28 ಬರೆಯೋದನ್ನ ಆನ್ಲೈನ್ಗೆ ಹಾಕೋದನ್ನೆಲ್ಲ ನಿಲ್ಲಿಸ್ಬೇಕು. ಹ್ಮ್ ಯಾವ್ದು ಬಹಳ ಮುಖ್ಯವಾದ ಮಾಹಿತಿ ಇದೆ ಅದನ್ನ ಮಾತ್ರ ಆನ್ಲೈನ್ ತಗೊಳ್ಳಿ. ಹ್ಮ್ ಪ್ರತಿ ದಿವಸ ನೀವು ಎಲ್ಲಾನು ಆನ್ಲೈನ್ 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 ಅಂತ ಕೂತ್ರೆ ಹ್ಮ್ ಅದ್ ಯಾವ ಕೆಲಸನೂ ಮಾಡಲ್ಲ. ಆನ್ಲೈನ್ ಕೆಲಸ ಮಾಡ್ತಿರ್ತಾರೆ, ಪಾಠ ಮಾಡಕ್ ಆಗಲ್ಲ ಅವರು. ಅದನ್ನೆಲ್ಲ ಕಡಿಮೆ ಮಾಡಿ ಹ್ಮ್ ಶಿಕ್ಷಕರು ಪಾಠ ಮಾಡೋದಕ್ಕೆ ಅವಕಾಶ ಕೊಡಿ. ಇದು ನನ್ನ ಮನವಿ ಸರ್. ಆಮೇಲೆ ಈಗ ಮೊದಲು ಹೈಸ್ಕೂಲ್ ಟೀಚರ್ ಬೇಕಾದ್ರೆ BA B.Ed MA B.Ed ಆಗ್ಲೇ B.Ed ಶಿಕ್ಷಣ ಒಂದು ಶಿಕ್ಷಣ ಒಂದು ಕಂಪಲ್ಸರಿ ಆಗಿದೆ. ಅದೇ ರೀತಿ ಪ್ರೈಮರಿ ಸ್ಕೂಲ್ ಬಂದಾಗ NET ಆಗಲಿ ಟೀಚರ್ ಟ್ರೈನಿಂಗ್ ಆಗಲಿ ಕಂಪಲ್ಸರಿ ಆಗಿ ಮಾಡಬೇಕು. ಖಾಸಗಿ ಶಾಲೆ ಆಗಲಿ ಸರ್ಕಾರಿ ಶಾಲೆ ಆಗಲಿ ಇವ್ರು ಕಂಪಲ್ಸರಿ ಆಗಿ ಇಂಪ್ರೂವ್ಮೆಂಟ್ ಮಾಡಿದಾಗ ಅಕ್ಷರ ಜ್ಞಾನ ಕಲ್ತಿದ್ದು ಕೂಡ ಟ್ರೈನಿಂಗ್ ಮಾಡುವಂತ ಕೆಪಾಸಿಟಿ ಇಲ್ಲ ಅಂದ್ರೆ ಅವ್ರಿಗೆ ಬಹಳ ಕಷ್ಟ ಆಗುತ್ತೆ. ಯಾವ ರೀತಿ ಟೀಚಿಂಗ್ ಮಾಡ್ಬೇಕು ಅನ್ನೋ ಕೆಪಾಸಿಟಿ ವಿದ್ಯಾರ್ಥಿ ಕಲ್ತಕ್ಕೆ ಬಹಳ ಕಷ್ಟ ಆಗ್ಬಿಡೋದ್ರಿಂದ ಎಲ್ಲಾ ಮಟ್ಟದಲ್ಲೂ ಕೂಡ ಟ್ರೈನಿಂಗ್ ಕಂಪಲ್ಸರಿ ಮಾಡ್ಬೇಕು. ಖಾಸಗಿ ಆಗ್ಲಿ ಮತ್ತು ಸರ್ಕಾರಿ ಆಗ್ಲಿ ಕಂಪಲ್ಸರಿ ಆಗಿ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಇದುವರೆಗೂ ನಮ್ಮ ನಾಗಚಂದ್ರ ಅವರು ನಮ್ಮ ಸ್ಟುಡಿಯೋಗೆ ಬಂದು ಒಂದು ಪ್ರಾಥಮಿಕ ಶಿಕ್ಷಣ ಯಾವ ರೀತಿ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ, ಏನೇನು ಸರ್ಕಾರ ಕ್ರಮಗಳು ಕೈಗೊಳ್ಳಬೇಕು, ಯಾವ ರೀತಿ ಶಿಕ್ಷಣಗಳನ್ನ ಮಾಡಬೇಕು ಅನ್ನೋ ಬಗ್ಗೆ ಒಂದೆರಡು ಹಿತನುಡಿಗಳನ್ನ ಹೇಳಿದ್ದಾರೆ. ಈ ಒಂದು ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಒಂದು ಸಂದರ್ಶನ ಮಾಡಿದ್ವಿ. ದಯಮಾಡಿ ಎಲ್ಲ ಪೇರೆಂಟ್ಗಳು ಮತ್ತು ಪೋಷಕರು ಕೂಡ ಈ ಒಂದು ಸಂದರ್ಶನ ನೋಡಬೇಕು. ನೋಡಿ ಆದಷ್ಟು ನೀವು ಖಾಸಗಿ ಶಾಲೆಗಳಿಗೆ ಸೇರ್ಸಕ್ಕಿಂತ ಮುಂಚಿತವಾಗಿ ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಅಲ್ಲಿ ಕನ್ನಡ ಭಾಷೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಆಮೇಲೆ ಬೇಕಾದ್ರೆ ಹೈಸ್ಕೂಲ್ ಮಾಡ್ತೀನಿ ಬೇಕಾದ್ರೆ ಇಂಗ್ಲೀಷ್ ಮಾಧ್ಯಮಕ್ಕೆ ಸೇರಿಸಿ. ಫಸ್ಟು ಆದ್ಯತೆ ಕನ್ನಡ ಮಾಧ್ಯಮಕ್ಕಿರಲಿ, ಕನ್ನಡ ಭಾಷೆಗಿರಲಿ, ಆಮೇಲೆ ದ್ವಿತೀಯ ಮಾಧ್ಯಮ ಬೇಕಾದ್ರೆ ಇಂಗ್ಲೀಷ್ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಕೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲೇ ಇದ್ರೆ ನಿಮಗೆ ಕನ್ನಡ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಕನ್ನಡ ಕಲಿಗೆ ತುಂಬ ಕಷ್ಟ ಆಗ್ಬಿಡುತ್ತೆ. ಹೈಸ್ಕೂಲ್ ಬಂದು ಕೂಡ ಕನ್ನಡ ಬರೋದಿಲ್ಲ ಅವ್ರಿಗೆ. ಆದ ಕಾರಣದಿಂದ ದಯಮಾಡಿ ಎಲ್ಲರೂ ಕೂಡ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯಮಾಡಿ ತಮ್ಮ ಮಕ್ಕಳನ್ನ ಫಸ್ಟ್ ಭಾಷೆ ಕನ್ನಡ ಇರಬೇಕು, ಆಮೇಲೆ 2ನೇ ಭಾಷೆ ಇಂಗ್ಲೀಷ್ ಇರಬೇಕು, 3ನೇ ಭಾಷೆ ಬೇರೆ ನಿಮ್ಮ ಐಚ್ಛಿಕ ಭಾಷೆ ಇರಲಿ ಅಂತ ಇಷ್ಟಪಡ್ತೀನಿ. ಇದುವರೆಗೂ ನಮ್ಮ ಸ್ಟುಡಿಯೋಗೆ ಬಂದು ನಾಗಚಂದ್ರ ಬಂದು ಹಲವಾರು ರೀತಿಯಾಗಿ ತಿಳ್ಕೊಡ್ತಾರೆ. ಅವರಿಗೆ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪ್ರಜ್ಞಾವಂತ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ.